ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ. ನಮ್ಮ ವಿಡಿಯೋಸು ಯಾವ ರೀತಿ ಬರತ್ತಾವ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳಿದ್ನಿ. ಹಂಗೆ ಕತೆಗಳು ನಿಮ್ಗೆ ಇಷ್ಟ ಆಗತ್ತಾವಿಲ್ಲ ಅಂತ ಕೂಡ ನನಗೆ ಹೇಳ್ರಿ. ಮತ್ತು ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲಿ, ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ. ಅತ್ತೆಗೊಂದು ಕಾರ ಸೊಸೆಗೊಂದು ಕಾರ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ಆಮೇಲೆ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಕೂಡ ಬರ್ತಾಯಿದೆ, ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಇವತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಲ್ಲ ದೇವ್ರೆ, ನನಗೆ ಯಾಕೆ ಹಿಂಗಾಗ್ತೈತಿ? ನಾನು ಏನು ತಪ್ಪು ಮಾಡೀನಂತ ನನಗೆ ಹಿಂಗಾಗ್ತೈತಿ. ಅಮ್ಮ, ನೀನು ಬದುಕಿದೆಯೋ ಸತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಯಾಕಂತಂದರೆ ನಾನು ಹುಟ್ಟುವಷ್ಟರಲ್ಲಿ ನೀನು ನನಗಿರಲೇ ಇಲ್ಲ ಅಂತ ಅಪ್ಪ ಹೇಳಿದರು. ಅಪ್ಪ ಏನು ಸುಳ್ಳು ಹೇಳಲ್ಲ, ಯಾಕಂದರೆ ಅಪ್ಪ ನೀನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಆದರೆ ನೀನು ಯಾಕಮ್ಮ ನನ್ನ ಬಿಟ್ಟು ಹೋದೆ? ಯಾಕಮ್ಮ ಬಿಟ್ಟು ಹೋದೆ? ಏನಾಗಿದೆ? ನೀನಿದೆಯಾ? ನನ್ನ ಮನಸ್ಸು ಯಾಕೋ ನೀನು ಫೋಟೋ ನೋಡಿದಾಗಿಂದ ನೀನಿದೆಯಾ ಅಮ್ಮನ ಹುಡುಕು ಅಂತ ಅನ್ನಿಸ್ತಾ ಇದೆ. ಆದರೆ ಏನಾಗಿದೆ, ಯಾಕಾಗಿದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಾನೇನು ಮಾಡಲಿ? ನಾನೀಗ ಎಲ್ಲಿಗೆ ಹೋಗಲಿ? ಮನೆಗಾದರೂ ನಾನು ಹೇಗೆ ಹೋಗಲಿ? ಈಗೇನಾದರೂ ನನ್ನ ಮನೆಗೆ ಹೋದರೆ ಅತ್ತೆ ಮಗ ನಾನು ಏನಂತ ಹೇಳಿ, ಅಜ್ಜನ ಮಗ ನಾನೇನಂತ ಹೇಳಿ, ಅವ್ರ ಮುಂದೆಲ್ಲ ನಮ್ಮ ಫ್ಯಾಮಿಲಿ ಮರ್ಯಾದೆ ಎಲ್ಲ ಹೋಗುತ್ತೆ, ನನ್ನ ತವ್ರ ಮನೆ ಮರ್ಯಾದೆ ಎಲ್ಲ ಹೋಗುತ್ತೆ. ಇಲ್ಲ, ನಾನಿವಾಗ ಮನೆಗೆ ಹೋಗಲ್ಲ. ನಾನು ಇಲ್ಲೇ ಎಲ್ಲಾದರೂ ಇದ್ದು 2 ದಿನ ಅಂತ ಹೇಳಿದ್ದಾರೆ. 2 ದಿನ ಇಲ್ಲೇ ಇದ್ದು ಆಮೇಲೆ ಹೋಗ್ತೀನಿ. ಅಲ್ಲಿವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ನಾನು ಏನಾದರೂ ಮನೆಗೆ ಹೋದರೆ ಸುಮ್ಮನೆ ಅತ್ತೆ ಮನ ಗಾಬರಿ ಮಾಡ್ಕೋತಾರೆ. ಅತ್ತೆ ಮನಕ್ಕಿಂತ ಅಜ್ಜಮ್ಮ ಎಲ್ಲರನ್ನೂ ಬೈತಾಳೆ. ಸುಮ್ಮನೆ ಯಾಕೆ ಅತ್ತೆ ಮನ ಬಯಸೋದು? ನಾನು ಬಯಸ್ಕೊಳ್ಳಿ, ಅದಕ್ಕೆ ಬೇಡ, ನಾನು ಇವಾಗ ಹೋಗಲ್ಲ. ನಾನು ಇಲ್ಲಿ ಎಲ್ಲಾದರೂ ಗುಡಿಯಲ್ಲಿ 2 ದಿನ ಇದ್ದು ಆಮೇಲೆ ಹೋಗ್ತೀನಿ. ಆದರೂ ಹೆಂಗೆ ಹೋಗಿ ನಾನು ಗುಡಿಲಿರಲಿ? ನಾನು ಇನ್ನೊಂದು ಜೊತೆ ಬಟ್ಟೆನೂ ತೊಗೊಂಡು ಬಂದಿಲ್ಲ. ಇಲ್ಲೇ ಇರ್ಬೋದು ಅಂತ ಹೇಳಿ ಹಂಗೆ ಬಂದುಬಿಟ್ಟೆ. ಇವಾಗ ನಾನು ಏನು ಮಾಡಲಿ? ಹೇಗಪ್ಪ ಇರಲಿ? ಅಯ್ಯೋ ದೇವ್ರೆ, ದಾರಿ ಕಾಂದಿರೋ ಹಂಗೆ ಆಗಿಬಿಟ್ಟತ್ತಲ್ಲ ನನಗೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಒಂದು ಗೊತ್ತಾಗತ್ತಿಲ್ಲ. ನನಗೆ ಯಾಕೆ ಹಿಂಗಾಗ್ತತಿ? ನನ್ನ ಜೀವನದಾಗ ನಾನು ಬರೀ ಕಷ್ಟನ ನೋಡ್ಬೇಕಾ? ಸುಖ ಅನ್ನೋದು ಯಾವಾಗ ಆಗುತ್ತೆ ನನಗೆ? ಸಂತೋಷವಾಗಿ ಯಾವಾಗ ಇರ್ತೀನಿ? ಕ್ರಿಶ್ ಜೊತೆ ಇದ್ದಾಗ ಮಾತ್ರ ನಾನು ಸಂತೋಷವಾಗಿರೋದು. ಇಲ್ಲ ಅಂತಂದ್ರೆ ಬರೀ ಕಣ್ಣೀರ್ನಾಗ ಕೈ ತೊಳೆಯೋದಾಗೈತಿ ನನ್ನ ಪರಿಸ್ಥಿತಿ. ಈಗ ನಾನು ಎಲ್ಲಿಗೆ ಹೋಗಲಿ, ಎಲ್ಲಿ ಇರಲಿ ಅನ್ನೋದು ಒಂದು ಗೊತ್ತಾಗವಲ್ತು. ಯಾವ ದೇವಸ್ಥಾನದಾಗ ಹೋದ್ರೂ ಇಟ್ಕೋಬೇಕಲ್ಲ. ಅದ್ರಾಗೂ ನಾನೇ ಬಸಪ್ಪನ ಮಗಳು ಅಂತೇಳಿ ಮನೆ ಕಳಿಸ್ಬಿಟ್ಟಿದ್ರೆ ಏನು ಮಾಡಲಿ ಒಂದು ತಿಳಿವಲ್ತು. ದೂರಿಂದ ನೋಡಾಕ ಸುಂದ್ರಿ ಇದ್ದಂಗೆ ಅದಾಳು, ಆದ್ರೆ ಯಾಕೋ ಈಕಿ ಸುಂದ್ರಿ ಅಂತನೂ ಅನಿಸ್ವಾಳ. ನೋಡಾಕ ಒಳ್ಳೆ ಈಕಿ ದೊಡ್ಡ ಮನೆ ಹುಡುಗಿ ಇದ್ದಂಗೆ ಅದಾಳ. ನಮ್ಮ ಸುಂದರ ಯಾಕಂತ ಸಾಧ್ಯನೇ ಇಲ್ಲ. ಹೌದು, ಮಂಜು ಅಂತಿದ್ದಲ್ಲ ದೊಡ್ಡ ಮನೆಗೆ ಮದುವೆಯಾಗಿ ಹೋಗ್ಯಾಳ ಅಂತೇಳಿ. ಆದರೂ ಇಲ್ಲಿ ಯಾಕೆ ಬರ್ತಾಳೋ ಇವ್ರು ಓಡಿಸಿದ ಮೇಲೆ? ನೋಡಂತಾಡಿ ಮುಂದೆ ಹೋಗಿ ನೋಡ್ತಾನೆ ಒಂದೀಟ. ಕಣ್ಣೀರು ಹಾಕೊಂತ ಬರ ಹುಡುಗಿ ಮಾತಾಡ್ಸಂತಾಡಿ. ಯವ್ವ ಬಾಯ್ಲೆ, ಹುಡುಗಿ ನಿನ್ನ ಬಾಯ್ಲ ಇಟ್ಟ. ಅಯ್ಯೋ ಅತ್ತೆಮ್ಮ, ಇವ್ರು ಯಾಕಿಲ್ಲಿ? ಅತ್ತೆಮ್ಮ ಅವ್ರು ನನಗೆ ಗೊತ್ತಾಗ್ನ ಇಲ್ವಾ? ಏನು ಅಲ್ಲವ, ಯಾಕವ ರೋಡ್ನಾಗ ಹಾಕೊಂತ ಹೊಂಟಿದಿ? ಏನತ್ತ ಹುಡುಗಿ? ಯಾರು ನೀನು? ಸುಂದರಿ ಹಂಗೆ ಕಾಣಕತ್ತಿದಿ. ಸುಂದರಿನೋ ಅಲ್ಲ ಅಂತ ಗೊತ್ತಾಗತ್ತು, ಅದಕ್ಕೆ ಮುಂದೆ ಕರೆದ್ನಿವ. ಬಾ ಇಲ್ಲೇ. ಅತ್ತಿ ಆರಾಮದೇನ? ಹೆಂಗದೈತಿ? ತುಂಬ ದಿನ ಆಗಿತ್ತು ನೀನು ನೋಡಿ. ಯಾಕ ಸುಂದರಿ ಕಣ್ಣೀರು ಹಾಕೊಂತ ಬರಾಕತ್ತಿದ್ದಿ? ಏನಾತ ಹುಡುಗಿ? ಯಾಕೆ ಹಂಗೆ ಬರಾಕತ್ತಿದ್ದಿ? ಯಾರ ಇಲ್ರ ಅಂದ್ರನ? ಎಲ್ಲಿಗೆ ಹೊಂಟಿದಿ? ಆ ಕಡೆಯಿಂದ ಬರಾಕತ್ತಿದ್ದಿ? ಅತ್ತಿ ಅದು ಹಂಗೆ ಅವ್ವ ನೆನಪಾಗಿತ್ತಾ, ಅದಕ್ಕೆ ಹಂಗೆ ಕಣ್ಣೀರು ಬರಾಕತ್ತಿದ್ದು. ಏನಿಲ್ಲ, ಮನೆಗೆ ಹೋಗಿದ್ನ್ಯಾ, ಚಿಕ್ಕಮ್ಮ ಇದ್ರ, ಅಪ್ಪ ಇದ್ರ, ಅದಕ್ಕೆ ನನಗೆ ಅಮ್ಮನ ಫೋಟೋ ಬೇಕಾಗಿತ್ತ. ಅಮ್ಮನ ಫೋಟೋ ತೊಗೊಂಡ ಬರಾಕತ್ತಿದ್ನಿ. ನನ್ನನ್ನು ಅವ್ರ ಮನೆಯಾಗೂ ಸೇರ್ಸಂಗಿಲ್ಲಲ್ಲ, ಅದಕ್ಕೆ ನನ್ನ ಅಮ್ಮನ ಫೋಟೋರ ಕೊಡ್ರಿ ತೊಗೊಂಡು ಹೋಗ್ತೀನಿ ಅಂದಿದ್ಕೆ ಕೊಟ್ಟರು, ತೊಗೊಂಡು ಹೋಗಾಕತ್ತಿದ್ನಿ ಅತ್ತೆಮ್ಮ. ಓಹೋ, ಅಂದ್ರೆ ಏನೋ ಜಗಳ ಆಗೈತಿ ಅಂದಂಗೆ ಆತ. ಮಕ್ಕ ನೋಡ್ರೆ ಸಪ್ಪಗಾಗೈತೆ ಅಂದ್ರೆ ಏನೋ ಜಗಳ ಆಡಿ ಕಳಿಸಿದಾರೆ ಪಾಪ. ಇರುವಂತಕ್ಕಂತ ಆಕೆಗೆ ಸ್ವಂತ ಮಗಳು ಆಗದಿದ್ರೆ ಏನು ಎಷ್ಟ ಮಾಡಿದ್ರೆ ಈಕೆ ಮಲ್ತಾಯಿ ಅಲ್ಲ ಪಾಪ, ತಾಯಿ ಕಳ್ಕೊಂಡಾಳು. ನಾನು ಅವ್ರ ಹೆಂಡತಿ ಆದ್ರೆ ಏನಂತ ಈಗಿಗೂ ಸಾದ್ರೆ ಎತ್ತಿದ್ದಂಗನ ಇರವಲ್ದು ಪಾಪ. ಮನೆಗೆ ಕರ್ಕೊಂಡು ಹೋದ್ರಿಗನ ಕೇಳಂತಾಡಿ. ಅಲ್ಲವಾ ಸುಂದ್ರಿ, ಮನೆಗೆ ಬಾ ಹೋಗಂತ್ಯ. ಎಷ್ಟು ದಿನ ಆಯ್ತು ಬಂದೇ ಇಲ್ಲ, ಒಂದು 2 ದಿನ ಇತ್ತು ಹೋಗಂತೆ ಬಾಲ. ಅಯ್ಯೋ ಬೇಡ ಅತ್ತಿ, ನಾನು ಇಲ್ಲ ಊರಿಗೆ ಹೋಗ್ಬೇಕು. ಅದು ಬ್ಯಾಗ ಅಲ್ಲೇ ಮರ್ತು ಬಂದುಬಿಟ್ನಿ. ಹೆಂಗೆ ಮತ್ತಿನ್ನು ಹೋಗೋದು ಅಂತೇಳಿ ಇರ್ವಾಲ್ತು ಬಿಡಂತೆ ಸುಮ್ಮನೆ ಹೊಂಟಿದ್ನಿ. ಅದ್ರಾಗೆ ನಾನು ಒಂದು ಸಾಡಿ ಅಷ್ಟೇ ತೊಗೊಂಬಂದಿದ್ನಿ ಒಂದಿನ ಸಲುವಾಗಿ. ಆಮೇಲೆ ನೀರು ಕುಡಿಯೋಕವೇ ತೊಗೊಂಬಂದಿದ್ನಿ. ಇರ್ವಾಲ್ತು ಬಿಡ ಅಂತೇಳಿ ಸುಮ್ಮನೆ ಮತ್ತೆ ಅದನ್ನಿ
ಇಲ್ಲ ಅತ್ತಿ ಬೇಡ, ನಾನು ಹೋಗ್ತೀನಿ. ನನಗೆ ನಿನ್ನ ಮುಖ ನೋಡಿದ್ರೆ ಅಲ್ಲೇನೋ ಆಗೈತಿ, ಅಲ್ಲೇನೋ ಜಗಳಾಡಿ ಕಳ್ಸ ಮಂಜು ಅನ್ನೋದು ನನಗೆ ಗೊತ್ತಾಗೈತಿ. ಬಾ ತನ್ನಗ ಮನೆಗೆ. ಹಾಂ, ಈ ಟೈಮ್ನಾಗ ಹೊತ್ತು ಮುಳುಗಾಕ್ ಬಂದೈತಿ. ಯಾವ ಬಸ್ ಸಿಗ್ತಾ ನಿನಗೆ ಊರಿಗೆ ಹೋಗಕ್ಕೆ? ಹಾಂ, ನಡಿ, ಇವತ್ತಿದ್ದು ಬೇಕಾದ್ರೆ ನಾಳೆ ಹೋಗುವಂತೆ. ಹಾಂ, ಬಾ. ಅಯ್ಯೋ ಬೇಡ ಅತ್ತಮ್ಮ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಮೊದಲು ನಿಮ್ಮ ಮನೆಯಾಗೆಲ್ಲ ಮದುವೆದು ಗಲಾಟೆ ಜೋರೈತಿ, ಅಂಥದ್ರಾಗ ನಾನು ಒಬ್ಬಾಕಿ ಬಂದು ಕುಂತ್ರೆ ನಿಮ್ಗೆ ತೊಂದರೆ ಆಗ್ತೈತಿ. ನಿಮ್ಮ ಕೆಲಸಗಳೇ ತುಂಬ ಅದಾವ. ನೀವು ಪಾಪ ಎಲ್ಲಿ ಹೊಂಟಿದ್ರೆ ಏನು ನಾನು ನೋಡಿ ನಿಂತ್ಕೊಂಡು ಇಲ್ಲೇ ಮಾತಾಡತ್ತೀರಿ. ಆದ್ರೆ ಮತ್ತು ನನ್ನಿಂದ ನಿಮ್ಗೆ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಅತ್ತಮ್ಮ ನಾನು ಹೋಗ್ತೀನಿ. ಅಲ್ಲ ಹುಚ್ಚಿ, ನೀ ಬೇರೆನಾ ಏನು ಅಮ್ಮು ಬೇರೆ? ನಮಗೆ ಏನು ಅಮ್ಮು ನೀನು ಎಲ್ಲ ನಮ್ಗೆ ಒಂದ. ನಿಮ್ಮ ಅವು ನಂಗೆ ಈ ಮಕ್ಕಳನ್ನು ಅಲ್ಲ ಆ ಮಕ್ಕಳನ್ನು ಅಲ್ಲ ಅಂತ ಅನ್ನಂಗಿಲ್ಲ. ನಾವು ಎಲ್ಲರೂ ಒಂದ ಅನ್ಕೋಬೇಕು. ಅಲ್ಲ ಅಂಥದ್ದು ಏನಾಗೈತಿ ನನಗೆ? ಹಾಂ, ಆಕೆ ನೋಡಿದ್ರೆ ಈಕಿ ನನ್ನ ಮಗಳ ಅಲ್ಲ ಅಂತ ಹೇಳ್ತಾ ಅಮ್ಮಂಜಿ. ಆಕಿದ ಮಾತು ಏನು ಕೇಳ್ತೀನಿ ನೀನು? ಆಕೆ ಏನಾರ ಅನ್ಕೋಬೋದು. ಆದರೆ ಎಷ್ಟೋ ಸಲ ಆಕೆ ಮನೆಗೆ ಬಂದಾಗ ನೀನು ಆಕಿನ ಕರ್ಕೊಂಡು ಹೋಗಿದ್ದಿ ಬಂದು ನಿಮ್ಮ ಅಪ್ಪಗೆ ಸಮಾಧಾನ ಮಾಡಿ ನೀ ಆಕಿನ ಗಂಡ ಮನೆಗೆ ಕರ್ಕೊಂಡು ಹೋಗಿದ್ದಿ. ಅದಕ್ಕೆ ಈಗ ಅರಿವಿಲ್ಲ. ಹಾಂ, ಆಕೆ ನೀನು ಮಾಡ್ತಿದ್ದೀಯ? ಆಕೆ ಹಾಳಾಗಿ ಹೋಗಲಿ. ನೀನು ಬಾ. ಹಾಂ, ಬಾ, ನೀನು ಬಾ ಮನೆಗೆ ಬಾ. ಈಗೇನು ಬರ್ತೀಯೋ ಇಲ್ಲ ಹೇಳ ಸುಂದ್ರಿ ನೀನು. ಅಯ್ಯೋ ದೇವ್ರ, ನೀನು ಅತ್ತಿನ ಕಳಿಸಿದಂಗೆ ಆಗೈತಿ. ಇಲ್ಲಿಲ್ಲ ಎಲ್ಲಿ ಇರಲು ಅಂತ ಯೋಚನೆ ಮಾಡತ್ತಿದ್ನಿ. ಆದರೆ ಸರಿಯಾದ ಟೈಮ್ಗೆ ದೇವ್ರು ಬಂದಂಗೆ ಅತ್ತಿ ಬಂದ್ಬಿಟ್ರು. ಅತ್ತಿ, ನಾನು ಎಲ್ಲಿ ಇರಲಿ ಎಲ್ಲಿ ಹೋಗಲಿ ಅಂತ ಯೋಚನೆ ಮಾಡತ್ತೀನಿ. ಈ ಹೊತ್ತಿನಾಗ ಆ ದೇವರು ರೂಪದಾಗ ನೀ ಬಂದಿದ್ದಿ ನೋಡು. ಯಾವ ಗುಡಿಯಾಗಾದ್ರೂ ಇದ್ದ ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಿ. ಆದರೆ ನೀನೇ ದೇವ್ರಂಗೆ ನನಗೆ ಬಂದುಬಿಟ್ಟೆ ಅತ್ತಿ. ಅಲ್ಲ ಹುಚ್ಚಿ, ಹಂಗೆ ಯಾಕಂತಿದ್ದಿ? ಅಲ್ಲ ನಾನು ಬೇರೆ ಏನು? ಹಾಂ, ನಿಮ್ಮ ಅತ್ತೆ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ಹೋಗಿದ್ದಿಲ್ಲ. ಮತ್ತು ನಿಮ್ಮ ತಾಯಿ ಇದ್ದ, ಅವರಿಗೆ ಅಣ್ಣ ಇದ್ದ, ಅವ್ರಿಗೆ ಹೇಳ್ತಿದ್ರೆ ನೀನು ಅಲ್ಲಿ ಹೋಗದೆ ಇರ್ತಿದ್ದೆ. ಮತ್ತು ನಾನು ಹಂಗೆ ಅನ್ಕೊನಿ. ನನ್ನ್ಯಾಗ ಮಂದಿ ಅನ್ಕೋತಿದ್ದಿ. ನೀನು ಬಾಯಿ ತುಂಬ ಅತ್ತಿ ಅತ್ತಿ ಅಂತಿದ್ದಿ. ಆದ್ರೆ ನೀನು ಮನಸಾರೆ ಅತ್ತಿ ಅನ್ನೋದು ನಾನು ನೋಡೇನೇ ಇಲ್ಲ ಅಲ್ಲ? ಅಯ್ಯೋ ಇಲ್ಲ ಅತ್ತಿ, ಮನಸಾರನ ನಿನ್ನ ಅತ್ತಿ ಅಂತ ಕರೆಯೋದು. ಬಾಯಿ ತುಂಬ ಹೆಂಗೆ ಕರಿತಾನಲ್ಲ ಮನಸ್ಸಿನಾಗು ನಮ್ಮ ಅತ್ತಿ ಅಂತ ಐತಿ. ಆದರೆ ಇಲ್ಲ ಗೀದ್ರೆ ಇಲ್ಲ. ನಡೆಯುವ ಮನೆಗೆ ಹೋಗೋನು. ಅಲ್ಲ, ಯಾರ ಫೋಟೋ ಇದು? ನಿಮ್ಮ ಅಮ್ಮಂದ? ಹೌದು ಅತ್ತಿ, ಅಮ್ಮಂದು ಇರೋದ ಇದೊಂದು ಫೋಟೋ. ಇದು ಕೂಡ ಹಾಳು ಮಾಡಿಬಿಟ್ಲು ಚಿಕ್ಕಮ್ಮ. ಹೆಂಗಾದರೂ ಮಾಡಿ ಇದನ್ನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡೆ. ಎಲ್ಲ ಹೆಂಗಾಗೈತೆ ನೋಡಿ ಅತ್ತಿಮ್ಮ. ಇದನ್ನು ಒಗೆದು ಬಿಸಾಕಿ ಎಲ್ಲ ಗಾಜೆಲ್ಲ ಹೊಡೆದೋಯ್ತು. ಮೇಲೆ ಏನಿಲ್ಲ ಇವಾಗ. ತಗೊಂಬ ಇಲ್ಲಿ ನೋಡೋಣ. ಅವ್ವ ಹೆಂಗೆ ನಡ್ಯಾಳ ನೋಡು. ಆಕೆ ಹಂಗೆ ನೋಡು. ಆಕೆಗೆ ಯಾವುದಕ್ಕೂ ಇದು ಅನ್ನೋದೇ ಇರೋದಿಲ್ಲ ಹೆಣ್ಣಾಗಿ. ಅವ್ವ ನಿಮ್ಮ ಅವ್ವಾರನೇರ ಚಲೋ ಅದಾರ ನೋಡು. ನೋಡಾಕೆಲ್ಲ ತೇಟ್ ನಿಂತಾರನ ಅದಾರ. ಪಾಪ ಯಾಕೆ ಈ ಸಣ್ಣ ವಯಸ್ಸಾಗ ದೇವ್ರು ಕರ್ಕೊಂಡ್ರೆ ಏನೋ ಇನ್ನೂ ಭಾಳ ಬದುಕಬೇಕಾಗಿರೋಂಥ ವಯಸ್ಸು. ಆದರೆ ಏನು ಮಾಡೋದು ಪಾಪ, ತೀರ್ಕೊಂಡು ಹೋದ್ರಂತ ಅಂತಾರೆಲ್ಲರೂ. ಪಾಪ ಸಾಯ್ಬಾರ್ದಾಗಿತ್ತವ್ರು. ಇನ್ನೂ ಇದ್ದಿದ್ರೆ ಹೆಂಗೆ ನೋಡ್ಕೋತಿದ್ರು ಏನೋ ನಿನ್ನ ರಾಣಿ ಹೆಂಗೆ ನೋಡ್ಕೋತಿದ್ರು ಕಾಣಿಸತಿ. ಯಾರು ತನ್ನ ಮಕ್ಕಳನ್ನ ಚಂದ ನೋಡ್ಕೊಳಂಗಿಲ್ಲ. ಈಗ ಮಂಜು ಏನು ತನ್ನ ಮಕ್ಕಳನ್ನ ಚಲೋ ನೋಡ್ಕೊಳಂಗಿಲ್ಲ ಏನು? ಹೆಂಗೆ ನೋಡ್ಕೊತಾ ನೋಡ್ದಿಲ್ಲ ಹಂಗೆ ನಿನ್ನೂ ಚಲೋ ನೋಡ್ಕೋತಿದ್ಲು ಪಾಪ. ಆದರೆ ಇಷ್ಟು ಸಣ್ಣ ವಯಸ್ಸಿನಾಗ ಸಾಯ್ಬಾರ್ದಾಗಿತ್ತು. ಅಂಥದ್ದು ಏನಾಗಿತ್ತೇನೋ ನೋಡಿ ನಿಮ್ಮ ಅವಾಗ. ಒಬ್ಬರು ಎಲ್ಲರೂ ಇರ್ತಾರವ, ಎಲ್ಗೋ ಒಬ್ಬೊಬ್ರು ಸಾಯ್ತಾರೆ ಬಿಡು. ಆದರೆ ಪಾಪ ನಿಮ್ಮವ್ವ ಸಾಯ್ಬಾರ್ದಾಗಿತ್ತು. ನಿನಗೆ ನೋಡಿ ಅಷ್ಟೆಲ್ಲ ನೋವು. ಅದು ಕೂಸಿದ್ರೆ ತಾಯನೂ ಇರ್ಬೇಕು. ಕೂಸಿಂದ ಲಾಲನೆ ಪಾಲನೆ ಮಾಡೋಕೆ ಬೇಕಲ್ಲ. ತಂದಿಗೆ ಹಾಕತ್ತೇನ? ಇಲ್ಲ ಅಂದರೆ ಇನ್ನೊಂದು ಮದುವೆನ ಆಗ್ಬೇಕನ್ನೋ ಹಂಗೆ ಆಗ್ತತಿ. ಅದಕ್ಕೆ ನಿಮ್ಮಪ್ಪನ ಮತ್ತು ಇನ್ನೊಂದು ಮದುವೆ ಆದರೂ ಮಂಜವ್ವ ನಿಮ್ಮ ಮನೆಗೆ ಬಂದ್ಲು. ಸ್ವಲ್ಪ ದಿನ ನಿನ್ನ ದೊಡ್ಡಕ್ಕೆ ಆಗೋಮಟ ಚಲೋ ನೋಡ್ಕೊಂಡ್ಲು. ತಾನು ಹಳ್ಳಿ ಮಠ ಒಂದು ಮಗು ಆದಮೇಲೆ ನಿನ್ನ ಮೇಲೆ ಸಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ನೀನು ಹೊಡೆಯೋದು, ನಿನ್ನ ಬಡಿಯೋದು, ನಿನ್ನ ದ್ವೇಷ ಮಾಡೋದು ಮಾಡಾಕತ್ಬಿಟ್ಲು. ಹಂಗೆ ಅದು ತಮ್ಮ ಮಕ್ಕಳು ತಮಗೆ ಮಕ್ಕಳು. ಇನ್ನೊಬ್ಬರ ಮಕ್ಕಳು ಯಾವತ್ತಿದ್ರು ಮಕ್ಕಳಾಗಕ್ಕೆ ಸಾಧ್ಯನೇ ಆಗಂಗಿಲ್ಲ. ಅವರು ನಮ್ಮ ಮಕ್ಕಳಂತ ನೋಡ್ಕೋಬೇಕಾದ್ರೆ ಅದು ಆಗದಿರೋ ಮಾತು ಸುಂದ್ರಿ. ಅದು ಕಾರಣ ಅತ್ತೆ. ಆದ್ರೆ ಚಿಕ್ಕಮ್ಮನ ಯಾವತ್ತೂ ಪ್ರೀತಿಯಿಂದ ನೋಡಿದ್ದನ್ನು ನಾನು ನೋಡೇ ಇಲ್ಲ. ಯಾವಾಗಲೂ ನನ್ನ ಬೈಯೋದು. ನಾಟಕದ ಪ್ರೀತಿ ನೋಡಿದ್ದೀನಿ. ರೊಕ್ಕ ಹೋಗಿ ಕೊಟ್ಟಾಗ ನಕ್ಕೊಂತ ಮಾತಾಡೋದು, ರೊಕ್ಕ ಕೊಡ್ತಿದ್ದಾಗ ನನ್ನನ್ನು ಬೈಯೋದು, ಹೊಡೆಯೋದು. ಕೈ ಸುಟ್ಟಾಳ ಬರೀ ನಂಗೆ ತಂಗಳನ್ನ ಕೊಡ್ತಿದ್ದತಿ. ಯಾವತ್ತೂ ನಾನು ಯಾರ ಮುಂದೆ ಹೊಂದಿಲ್ಲ. ಒಂದಿನ ತಂಗಳೆಲ್ಲ ಫುಲ್ಲು ವಾಸನೆ ಬರಕತ್ತತಿ. ಹಳಸಿರೋದು ವಾಸನೆ ಬಂದರು ಅದನ್ನು ತಂದು ನನ್ನ ಮುಂದಿಟ್ಟು ತಿನ್ನಿದನ ಅಂತ ಅಲ್ಲೇ ಕುಂದರು. ಅದನ್ನು ನುಗ್ಗಕ್ಕೂ ಆಗೋದಿಲ್ಲ, ಉಗುಳಕ್ಕೂ ಆಗೋದಿಲ್ಲ. ಹೊಕ್ಕರಿಗೆ ಬರತ್ತಿತ್ತು ವಾಸನೆಗೆ. ಆದರೆ ನಾನು ತಿನ್ನಲಿಲ್ಲ. ಅವರ ಕಡೆ ಹೋಗೋಣ ಅದನ್ನ ಮುಸ್ರಿ ಬಾನಿಗೆ ಹಾಕಿದಕ್ಕೆ ನನ್ನನ್ನು ದನ ಬಡ್ದಂಗೆ ಬಡಿದ್ರು. ಇದನ್ನು ನಾನು ಯಾರ್ದು ಮುಂದೆ ಹೇಳಿಲ್ಲ. ನಿಮ್ಮ ಮುಂದೆ ನಾನು ಇದನ್ನು ಹೇಳ್ತಾ ಇರೋದು. ಯಾಕಂತಂದ್ರೆ ನನಗೆ ತುಂಬಾ ಕಷ್ಟ ಆಗಿದೆ ಚಿಕ್ಕಮ್ಮನಿಂದ. ಆದರೆ ಇವಾಗ ಅಪ್ಪನ ಪ್ರೀತಿ ಸಿಗ್ತಿರೋ ಹಾಗೆ ಮಾಡ್ತಾ ಇದ್ದಾರೆ ಚಿಕ್ಕಮ್ಮ. ನಾನೇನು ಮಾಡಲಿ ಹೇಳತ್ತಿ. ಇದನ್ನೆಲ್ಲ ಮನೆಗೆ ಹೋಗಿ ಮಾತಾಡೋಣ ಬಾ ಸುಂದ್ರಿ. ಇಲ್ಲಿ ಹದೇ ನಿಂತ್ಕೊಂಡ ಮಾತಾಡೋದು ಕಣ್ಣೀರು ಹಾಕೋದು ಚಲೋ ಅಲ್ಲ. ನಡಿ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸ್ವಲ್ಪ ಏನಾರು ತಿಂದಿಯೋ ಇಲ್ಲೋ ನೋಡಿ ಹೆಂಗಾಗಿದಿ. ಬಾ ಒಂದಿಟ ಊಟ ಮಾಡ್ಕೊತ ಮಾತಾಡಿರ ನಡಿ. ಸರಿ ಅತ್ತಿ.